ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ ವಿಶ್ವಕ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಅಂತ. ಅಂದರೆ ದೇವರು ಅಥವಾ ಬ್ರಹ್ಮದೇವರು ಇಂದ್ರಿಯಗಳನ್ನು ಹೊರಮುಖವಾಗಿ ಸೃಷ್ಟಿಸಿದರು. ಒಳಗಡೆ ಒಬ್ಬನು ನೋಡ್ಕೊಳ್ಳೋಲ್ಲ, ಯಾರೋ ಒಬ್ಬ ಬುದ್ಧಿವಂತ ನೋಡ್ತಾನೆ ಅಂತ. ಹಾಗಿದ್ರೆ ಒಳಗೆ ನೋಡ್ಕೊಳ್ಳೋದು ಹೇಗೆ? ಒಳಗಡೆ ನೋಡ್ಕೊಳ್ಳೋದು ಮೊದಲು ನಮ್ಮ ಇಂದ್ರಿಯಗಳ ಹಿಂದೆ ಇರುವ ಶಕ್ತಿ, ಆ ಶಕ್ತಿಯನ್ನು ನಿಯಂತ್ರಣ ಮಾಡುವ ದೇವತೆಗಳು, ಹೀಗೆ ನೋಡ್ಕೊಳ್ಬೇಕು. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ. ಇಂದ್ರಿಯ ಒಳಗಡೆ ಇದೆ, ಇದೆಲ್ಲ ಇಂದ್ರಿಯ. ಕಣ್ಣು, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳೆಲ್ಲ ಜ್ಞಾನೇಂದ್ರಿಯಕ್ಕೆ ಸಪೋರ್ಟ್ ಅಷ್ಟೆ. ಕಣ್ಣು ರೂಪವನ್ನು ನೋಡಲಿಕ್ಕೆ ಕಾತರಿಸಿ ಸಾವಿರಾರು ಮೈಲು ಪ್ರಯಾಣ ಮಾಡುತ್ತೆ. ನಾನು ಜೋಗ ಜಲಪಾತವನ್ನು ಅಥವಾ ನಯಾಗಾರ ಫಾಲ್ಸನ್ನು ನೋಡಲಿಕ್ಕೆ ಐ ವಿಲ್ ಟ್ರಾವೆಲ್ ಅಕ್ರಾಸ್ ದಿ ವರ್ಲ್ಡ್, ಎಲ್ಲೋ ಹೋಗ್ತೇನೆ. ಹೋಗಿ ನಾನು ನೋಡ್ತೇನೆ, ಈಗ ಕಣ್ಣಿಗಿಂತ ರೂಪ ದೊಡ್ಡದ? ಈ ಮಾತನ್ನು ಕೇಳಬೇಕು ಅಂತ ಹೇಳಿ ನಾನು ದೂರದಿಂದ ಬಂದಿದ್ದೇನೆ, ಕಿವಿಗಿಂತ ಆ ಮಾತು ದೊಡ್ಡದ? ಇಂದ್ರಿಯಕ್ಕಿಂತ ಎದುರುಗಡೆ ಇರುವ ವಿಷಯ ದೊಡ್ಡದು. ಆ ವಿಷಯವನ್ನು ನಾನು ಕೇಳಬಾರದು ಅಂತ ಮನಸ್ಸು ಮಾಡಿದರೆ ಎದುರುಗಡೆ ಇದ್ದರೂ ಕೇಳಲ್ಲ. ನೋಡಿದ್ರ, ಅದಕ್ಕೆ ಕಣ್ಣಿದ್ದು ಕುರುಡು ಅಂತಾರಲ್ಲ. ಹಾಗಿದ್ರೆ ಅದನ್ನು ಡಿಸೈಡ್ ಮಾಡೋದು ಯಾರು? ಹೇಳ್ತೇನೆ. ಆ ಮನಸ್ಸು ನೀನು ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳಿ ನಿರ್ಣಯ ಮಾಡಲಿಕ್ಕೆ ಒಂದು ಬುದ್ಧಿ ಬೇಕು. ಮನಸ್ಸಿಗಿಂತ ಬುದ್ಧಿ ಗ್ರೇಟ್. ಈಗ ನಾವು ಎಲ್ಲ ಪರ್ಯಾಯ ಪದಗಳಾಗಿ ಬಳಸ್ತಾ ಇದ್ದೀವಿ, ಮನಸ್ಸು ಬುದ್ಧಿ ಅಲ್ಲ. ಒಂದು ಉದಾಹರಣೆ, ಟ್ಯಾಲೆಂಟು ಮತ್ತು ಪ್ರತಿಭೆ. ಪ್ರತಿಭೆ ಅಂದರೆ ನಮ್ಮಲ್ಲಿ ನವನವೋನ್ಮೇಷ ಶಾಲಿನಿ ಪ್ರತಿಭಾ, ಹೊಸದನ್ನು ಅರೆಸುವ ಅಥವಾ ತಿಳಿಯುವ ಒಂದು ಪ್ರಜ್ಞೆ, ಅದು ಪ್ರತಿಭೆ. ಈಗ ಟ್ಯಾಲೆಂಟ್ ಅಂದರೆ ನಾವು ಈ ರಿಯಾಲಿಟಿ ಶೋಗಳಲ್ಲಿ ಇಮಿಟೇಷನನ್ನು ಟ್ಯಾಲೆಂಟ್ ಅಂತ ಇದ್ದೀವಿ. ಅಂದರೆ ಪದದ ಅರ್ಥ, ಟ್ಯಾಲೆಂಟ್ ಅನ್ನೋ ಪದಕ್ಕೆ ಬೇರೆ ಅರ್ಥ ಇರಬಹುದು, ಆದರೆ ಪ್ರತಿಭೆ ಅನ್ನೋ ಪದಕ್ಕೆ ಇದೇ ಅರ್ಥ ಇರೋದು. ಹೀಗಾಗಿ ಇದಕ್ಕೊಬ್ಬರು ದೇವತೆಗಳಿದ್ದಾರೆ, ಇಂದ್ರಿಯದ ಅಭಿಮಾನಿ ದೇವತೆಗಳು ಇದ್ದಾರೆ. ಅವರಿಗಿಂತ ಅವರನ್ನು ನಿಯಂತ್ರಿಸುವ ಶಕ್ತಿ 3: ಸುಪರ್ಣಿ, ವಾರುಣಿ, ಪಾರ್ವತಿ ಅಂತ. ಇವರೆಲ್ಲ ಯಾರು ಅಂದರೆ ಶೇಷನ ಹೆಂಡತಿ ವಾರುಣಿ. ಇಡೀ ಸಂಕರ್ಷಣ ಶಕ್ತಿ ಅಂತೇನು ಕರೀತಾರೆ, ಆ ಸಂಕರ್ಷಣ ಶಕ್ತಿ ಅಂದರೆ ಸೆಳೆದು, ಎಲ್ಲವನ್ನು ಪರಸ್ಪರವಾಗಿ ಸೆಳೆದು ಇಡೋದು. ಅದು ನಿಮಗೆ ಗ್ರಾವಿಟಿ ಅಂತ ಅರ್ಥ ಆಗಬಹುದು, ಅದರ ಸಂಕರ್ಷಣ ಶಕ್ತಿ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ ಶೇಷ. ಆಮೇಲೆ ಗರುಡ, ಅವನು ವೇದದ ಅಭಿಮಾನಿ. ಗೊತ್ತಾಯ್ತಾ? ದೇವರು ಗರುಡನನ್ನು ಏರಿ ಬರ್ತಾನೆ ಅಂದರೆ ವೇದದ ಮೂಲಕ ನಮ್ಮ ಬಳಿಗೆ ಬರ್ತಾನೆ ಅಂತ ಅರ್ಥ. ಇನ್ನು ಮನೋಭಿಮಾನಿ ಶಿವ. ಇವರು 3 ಜನ ಮನೋಭಿಮಾನಿಗಳೇ. ಸದಾಶಿವನ ಅನುಗ್ರಹ ಇರದೆ ಮನಸ್ಸು ಸಜ್ಜಾಗೋದಿಲ್ಲ, ಮನಸ್ಸು ಶಾಂತವಾಗಿ ಇರೋದಿಲ್ಲ. ಕಾಳಿದಾಸ ಕೂಡ ಮಾತು ಅಂದರೆ ಪಾರ್ವತಿ, ಮನಸ್ಸು ಅಂತಂದರೆ ಶಿವ ಅಂತ, 2 ಜೊತೆಗಿರಬೇಕು. ಅರ್ಧನಾರೀಶ್ವರ ಅಂತ ಹೇಳೋದು ಹಾಗೆ. ಅಂದರೆ ಇದೆಲ್ಲದರದ್ದು ಹುಟ್ಕೊಂಡಿರೋ ರೆಫರೆನ್ಸಸ್ಗಳು ಎಲ್ಲಿಂದ? ಸ್ವಯಂ ಇಲ್ಲ, ವೇದದಲ್ಲಿ ಉಂಟು, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಉಂಟು. ಶಾಸ್ತ್ರ ಎಷ್ಟು ಮತ್ತು ಹೇಗೆ ಅಂತ ಹೇಳುವ ಇದು ಯಾರ ಕೈಯಲ್ಲಿದೆ ಅಂದರೆ ಬುದ್ಧಿ ನಾವು ನೋಡಿದೆವು. ಮನಸ್ಸಿಗೆ ತಿಳಿ ಹೇಳುವಂಥದ್ದು ಬುದ್ಧಿ. ಮನಸ್ಸು ಒಂದು ತಪ್ಪು ತಿಳ್ಕೊಂಡಿರುತ್ತೆ, ಆಮೇಲೆ ಅದೇ ವಿವೇಚನೆ ಮಾಡಿ ಸರಿ ಅಂತ ತಿಳಿಯುತ್ತೆ, ಅದು ಬುದ್ಧಿ. ಆ ಬುದ್ಧಿ ಯಾರು ಅಂದರೆ ಸರಸ್ವತಿ ನೋಡ್ತಾ ಇದ್ದಾರೆ ಈಗ ನಮ್ಮನ್ನ. ಈಗ ಅಪ್ಪ ಅಮ್ಮಂದ್ರು ಬೈತಾ ಇದ್ರು, ನಿನಗೆ ಬುದ್ಧಿ ಇಲ್ವಾ ಅಂತ. ಓಕೆ, ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿ ಇಟ್ಕೋಬೇಕು. ಈಗ ಮನಸ್ಸಿಗೂ ಬುದ್ಧಿ ಈಗ ಹಂಗಿದ್ರೆ ಹೇಗೆ ಫೀಲ್ ಮಾಡೋದು ಅನ್ನೋದು. ಮನಸ್ಸು ಅಂತ ಹೇಳಿದರೆ ಅದು ಸ್ಟೋರೇಜ್.
ಎಲ್ಲ ಡೇಟಾ ಸ್ಟೋರೇಜ್ ಅದು ಮನಸ್ಸು ಅಂದರೆ. ಹ್ಮ್ ಅದರ ಇಂಪ್ರೆಷನ್ ಏನಿದೆ ಅದನ್ನು ಮತ್ತೆ ಮಾತನಾಡುವ. ಅಂದರೆ ನಾವು ಮನಃಶಾಸ್ತ್ರದ ಬೇರೆ ಬೇರೆ ಆಯಾಮಗಳಿಗೆ ಹೋಗೋಣ, ಆದರೆ ಸ್ಥೂಲವಾಗಿ ಇರೋದು ಇದು. ಆ ಮನಸ್ಸು ಕೆಲವೊಮ್ಮೆ ತಪ್ಪು ತೀರ್ಮಾನ ತಗೊಳುತ್ತೆ, ಆಮೇಲೆ ಅದಕ್ಕೆ ಇಲ್ಲ ಇಲ್ಲ ಅಂತ ಪಶ್ಚಾತ್ತಾಪ ಆಗುತ್ತೆ. ಇಲ್ಲ ಹಾಗೆ ಅನ್ಬಾರ್ದಿತ್ತು ನಾನು. ಅದು ಬುದ್ಧಿ ಮಾಡುವ ಕೆಲಸ. ಆ ಬುದ್ಧಿಯ ಅಭಿಮಾನಿನಿ ಸರಸ್ವತಿ. ಯಾಕೆ ಫಸ್ಟ್ ಬುದ್ಧಿ ಬರೋಲ್ಲ? ಯಾಕೆ ಫಸ್ಟ್ ಸ್ಟಾರ್ಟಿಂಗ್ ಮನಸ್ಸು ಬರೋದು ಹಂಗಿದ್ರೆ? ನಾವು ಮನಸ್ಸನ್ನು ಕಂಟ್ರೋಲ್ ಮಾಡುವ ರೀತಿಯಲ್ಲಿ ಅದಿರುತ್ತೆ. ನಾವು ಹೀಗೆ ಕಲಿತೇ ಇರಲ್ಲ. ನಾವು ಮನಸ್ಸಿಗೆ ಬಂದಿದ್ದನ್ನು ಹೇಳ್ಬಿಡೋದು, ಮನಸ್ಸಿಗೆ ಬಂದಿದ್ದನ್ನು ಸರಿ ಅನ್ನೋದು.